ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಹೇಗಿದ್ದೀರಾ? ಎಲ್ಲ ಸೂಪರ್ ಇದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗಲೇ ನನ್ನ ವಿಡಿಯೋ ಯಾವುದಂತ ನಿಮಗೆ ಗೊತ್ತಾಗಿರುತ್ತೆ. ಮೇನ್ ಹೆಡ್ಡಿಂಗ್ ನೋಡಿರ್ತೀರ ಏನಪ್ಪ ಅಂತ ಹೇಳಿಬಿಟ್ಟು. ನಾನು ಇವತ್ತು ಹೆಲ್ತಿ ಆಗಿರುವಂತಹ ಒಂದು ಜ್ಯೂಸ್ ಬಗ್ಗೆ ಹೇಳ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಕೂಡ ಅದು ಮಾಡೋದಕ್ಕೆ ತುಂಬ ಸುಲಭ. ಮನೆಯಲ್ಲಿರುವ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೆಲ್ತಿಗಂತೂ ತುಂಬ ಯೂಸ್ ಆಗುತ್ತೆ. ಯಾಕೆ ಅಂದರೆ ಇದನ್ನು ನಾನು ಮನೆಯಲ್ಲಿ ಉಪಯೋಗಿಸಿ ಇದರದ ರಿಸಲ್ಟ್ ನೋಡಿದ್ಮೇಲೆ ನಾನು ಈ ಮಾಹಿತಿನ ಎಲ್ಲರ ಕೈಲೂ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹಂಚ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದನ್ನು ಮಾಡಿ ಉಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಖಂಡಿತ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತಿನ ಜ್ಯೂಸ್ ಅಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹೇಳಬೇಕು ಅಂದರೆ ಆರೋಗ್ಯಕ್ಕಂತೂ ಸಖತ್ತು ಒಳ್ಳೆಯದು. ಯಾಕೆ ಅಂದರೆ ಇವಾಗ ತುಂಬ ಕಡೆ ನೀವು ಕೇಳ್ತಾ ಇದ್ದೀರಾ, ಹಾರ್ಟ್ ಪ್ರಾಬ್ಲಮ್ ಇದೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಅವ್ರಿಗೆ ಹೀಗಾಯಿತು, ಅಲ್ಲಿ ಹೀಗಾಯಿತು, ಎಲ್ಲ ಥರದ್ದು ನ್ಯೂಸ್ಗಳನ್ನು ನೋಡ್ತಾ ಇರ್ತೀರಾ, ಕೇಳ್ತಾ ಇರ್ತೀರಾ. ಯಾಕೆ ಆ ರೀತಿ ಆಗ್ತಾ ಇದೆ ಅಂದರೆ ನಾವು ಹೊರಗಿನ ಪದಾರ್ಥಗಳನ್ನು ತಿಂತೀವಿ. ಎಣ್ಣೆಲಿ ಕರೆದಿದ್ದು ಜಂಕ್ ಫುಡ್ ಪ್ರತಿಯೊಂದು ನಾವು ತಿಂತೀವಿ. ಅದರಿಂದ ನಮ್ಮ ಆರೋಗ್ಯ ಖಂಡಿತ ಹಾಳಾಗುತ್ತೆ. ಹಾಗಾಗಿ ಮನೆಯಲ್ಲೇ ಹೆಲ್ತಿಯಾಗಿ ಮಾಡಿಕೊಂಡು ನಾವು ಯಾವುದನ್ನೇ ತೊಗೊಂಡ್ರೂ ಆರೋಗ್ಯ ತುಂಬ ಚೆನ್ನಾಗಿ ಇಟ್ಕೊಳ್ಬೋದು. ಹಾಗೆ ನಮ್ಮ ಹಿಂದಿನ ಕಾಲದವರು ನೋಡಿ ಎಷ್ಟೋ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿದ್ರು ಅಂತ ಹೇಳಿಬಿಟ್ಟು. ನಾವು ಇವಾಗ ಸಿಕ್ಕಿದ್ದನ್ನು ತಿನ್ನೋದು. ಹಾಗೆ ಇವಾಗ ಯಾವುದೇ ಒಂದು ತರಕಾರಿ ಬೆಳೆದ್ರೂ ಅದಕ್ಕೆ ಕೆಮಿಕಲ್ ಹಾಕಿ ಬೆಳೀತಾರೆ. ಅದರಿಂದ ಆರೋಗ್ಯ ಪೂರ್ತಿಯಾಗಿ ಹಾಳಾಗ್ತಾ ಇದೆ. ಈಗ ಮನೆಯಲ್ಲಿ ಸಿಗುವ ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡಿಬೋದು. ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಕೆಲವರು. ಹೋಗ್ತಾರೆ, ಯಾವುದೋ ಆಗುತ್ತೋ ಆ ಜ್ಯೂಸನ್ನ ತೊಗೊಂಡು ಕುಡಿತಾರೆ. ಅದಕ್ಕಿಂತ ನಮಗೆ ಮನೆಯಲ್ಲೇ ಎಷ್ಟೋ ಥರದ ಪದಾರ್ಥಗಳು ಸಿಗ್ತಾ ಇರುತ್ತೆ. ಅದರಲ್ಲಿ ಒಂದು ಹೆಲ್ತಿಯಾಗಿರುವಂತಹ ಜ್ಯೂಸನ್ನ ಮಾಡಿಕೊಂಡು ಕುಡಿಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾರ್ಟಿಗಂತೂ ತುಂಬ ಒಳ್ಳೆಯದು. ನಾನಿವತ್ತು ಹೇಳುವಂತಹ ಜ್ಯೂಸು ನಮ್ಮನೇಲಿ ಇದನ್ನು ನಾನು ವಾರದಲ್ಲಿ 2 ಸರಿ ಮಾಡ್ತಾ ಇರ್ತೀನಿ. ಇವಾಗ ಏನಪ್ಪ ಅಂತ ಹೇಳಿದ್ರೆ ಸ್ಮೋಕ್ ಮಾಡ್ತಾರೆ, ಅವರಿಗಂತೂ ತುಂಬ ಹಾರ್ಟಲ್ಲಿ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ಅಂಥವ್ರಂತೂ ಈ ಜ್ಯೂಸನ್ನ ಮಿಸ್ ಮಾಡ್ದಲೇ ಕುಡಿಬೇಕು. ತುಂಬ ಒಳ್ಳೆಯ ಜ್ಯೂಸ್ ಇದು. ಹಾಗೆ ಎದೆಯಲ್ಲಿ ಕಫ ಕಟ್ಕೊಂಡಿರುತ್ತೆ ಅಂಥವರು ಸಹ ಇದನ್ನು ಕುಡಿದ್ರೂ ಕಫ ಕರಗುತ್ತೆ. ಹೆಲ್ತಿಗಂತೂ ಒಳ್ಳೆಯ ಜ್ಯೂಸ್ ಇದು. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ನಾನು ಯಾವ ರೀತಿ ಈ ಜ್ಯೂಸನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು. ನಮ್ಮನೇಲಿ ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ. ವಾರದಲ್ಲಿ 2 ಸರಿ ಮಾಡಿಸ್ಕೊಂಡು ಕುಡಿತಾರೆ. ನಾನು ಭಾನುವಾರ ಹಾಗೆಯೇ ಗುರುವಾರ ವಾರದಲ್ಲಿ 2 ದಿನ ಮಾಡಿ ಕೊಡ್ತಾ ಇದ್ದೀನಿ. ನಾನು ಸಹ ಬೇಕಾದಾಗ ನಾನು ಕೂಡ ಕುಡಿತೀನಿ. ಯಾವುದೇ ರೀತಿಯ ಪ್ರಾಬ್ಲಮ್ ನನಗಿದುವರೆಗೂ ಆಗಿಲ್ಲ. ಎಷ್ಟು ಪರವಾಗಿಲ್ಲ ಅನಿಸುತ್ತೆ. ಅದನ್ನು ಕುಡಿದಾಗ ನಮಗೂ ಕೂಡ ಸ್ವಲ್ಪ ಎನರ್ಜಿ ಬಂದಂಗೆ ಅನಿಸುತ್ತೆ. ಯಾರಿಗೂ ಇದರಿಂದ ಏನು ಕೆಟ್ಟದಂತೂ ಆಗಲ್ಲ, ಒಳ್ಳೆಯದೇ ಆಗುತ್ತೆ. ಹಾಗಾಗಿ ಈ ಜ್ಯೂಸನ್ನ ನಾನು ಹೇಗೆ ಮಾಡ್ತೀನಿ ಅಂತ ಬನ್ನಿ ನೋಡೋಣ. ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಯಾರಿಗಾದರೂ ಮಾಡಿಕೊಂಡು ಕುಡಿಬೇಕು ಅನಿಸಿದ್ರೆ ಖಂಡಿತ ಮಾಡಿಕೊಂಡು ಕುಡೀರಿ. ತುಂಬ ಒಳ್ಳೆಯದು. ಬೇಕಾದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ. ಈ ಜ್ಯೂಸ್ ಬಗ್ಗೆ ಒಳ್ಳೆಯ ಮಾಹಿತಿ ಇದ್ದೇ ಇರುತ್ತೆ. ನನಗೆ ಕೂಡ ಇದನ್ನು ನಾನು ಯಾರೋ ಹೇಳ್ಕೊಟ್ಟಿದ್ದನ್ನು ನಾನು ಮಾಡಿ ಟ್ರೈ ಮಾಡಿದೆ. ನನಗೆ ಅದರಿಂದ ಒಳ್ಳೆಯ ರಿಸಲ್ಟ್ ಅಂತ ಸಿಕ್ತು. ಹಾಗಾಗಿ ಈ ವಿಡಿಯೋನ ನಿಮಗೋಸ್ಕರ ಮಾಡಿ ಹಾಕ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕು ಇದನ್ನು ಉಪಯೋಗಿಸ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಜ್ಯೂಸ್ಗೆ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ಎಳೆನೀರು ಬೇಕೇ ಬೇಕು. ಎಳೆನೀರು ಯಾಕೆ ಅಂದರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಎಳೆನೀರಲ್ಲಿ ಸ್ವಲ್ಪ ಗಂಜಿ ಇರಬೇಕು. ಇದರಲ್ಲಿ ನೋಡಿ ಸ್ವಲ್ಪ ಗಂಜಿ ಕಾಯಿ ಇರಬೇಕು. ಈ ಕಾಯಿ ಇದ್ದರೆ ತುಂಬಾ ಒಳ್ಳೆಯದು. ಹಾಗೆ ಎಲ್ಲರ ಮನೇಲೂ ಒಣ ದ್ರಾಕ್ಷಿ ಇದ್ದೇ ಇರುತ್ತೆ. ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಏನು ನೆನೆಸಿಡೋದು ಏನೂ ಬೇಡ, ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಹಾಗೆ ಗಸಗಸೆ ಇಂಪಾರ್ಟೆಂಟು. ಈ ಜ್ಯೂಸ್ಗೆ ಬೇಕೇ ಬೇಕು. 1 ಟೇಬಲ್ ಸ್ಪೂನು ಗಸಗಸೆನ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಕೆಂಪು ಕಲ್ಸಕ್ಕರೆನೂ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದನ್ನು ಕೂಡ ಬೇಕೇ ಬೇಕು. ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳಿ. ಯಾಕೆಂದರೆ ಎಳ್ನೀರು ಸಿಹಿ ಆಗೇ ಇರುತ್ತೆ. ಹಾಗಾಗಿ ಸಿಹಿ ಇಲ್ಲ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಸಿಹಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಗಂಜಿ ಇರೋ ಅಂತಹ ಎಳೆನೀರನ್ನೇ ತಂದ್ಕೊಳ್ಳಿ. ಯಾಕೆಂದರೆ ಅದನ್ನು ಕೂಡ ನಾವು ಈ ಜ್ಯೂಸ್ಗೆ ಹಾಕೋಬೇಕು. ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾರ್ಟಿಗಂತೂ ತುಂಬಾ ಒಳ್ಳೆಯದು. ಗಸಗಸೆ ಹಾರ್ಟಿಗೆ ತುಂಬ ಒಳ್ಳೆಯದು. ಕೆಲವರಿಗೆ ಹಾರ್ಟು ಬ್ಲಾಕ್ ಆಗಿರುತ್ತೆ, ಅಂಥವ್ರಿಗೂ ಕೂಡ ಕ್ಲಿಯರ್ ಆಗಿದೆ. ಅದಕ್ಕೆ ನಾನು ಈ ಜ್ಯೂಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇರೋದು. ಹಾರ್ಟು 100% ಇದರಿಂದ ಕ್ಲಿಯರ್ ಆಗುತ್ತೆ. ತುಂಬ ಒಳ್ಳೆಯ ರಿಸಲ್ಟ್ ಕೂಡ ಇದೆ ಇದರಲ್ಲಿ. ಎಲ್ಲರೂ ಇದರದ ಉಪಯೋಗ ಪಡ್ಕೊಳ್ಳಿ.
ಎಲ್ಲರಿಗೂ ಇದು ಉಪಯೋಗ ಆದ್ರೇ ಒಳ್ಳೆಯದಲ್ವಾ. ಏಕೆಂದರೆ ಇವಾಗ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಸುಮ್ಮನೆ ಅಷ್ಟು ಇಷ್ಟು ಖರ್ಚು ಮಾಡ್ತೀವಿ. ಅಲ್ಲಿ ಹೋದ್ರೇ ತುಂಬ ಖರ್ಚುಗಳನ್ನು ಹೇಳ್ತಾರೆ. ಹಾರ್ಟ್ ಬಗ್ಗೆ ಅಂತೂ ಹೋಗ್ತೀವಿ ಅಂದರೆ ಅಪ್ಪ ತುಂಬ ಅಂದರೆ ತುಂಬ ಹೇಳ್ತಾರೆ. ಹಾಗಾಗಿ ಈ ರೀತಿಯ ಮನೆಯಲ್ಲೇ ಮಾಡಿಕೊಂಡು ಜ್ಯೂಸ್ ಎಲ್ಲ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಾಯಿ ನೀರಿರುತ್ತಲ್ವ, ಅಂದರೆ ಎಳೆನೀರಿರುತ್ತಲ್ವ, ಅದನ್ನೇ ಕೂಡ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ನಾನು ಇದನ್ನು ರೆಡಿ ಮಾಡ್ಕೊಳ್ತೀನಿ. ಜ್ಯೂಸ್ ಅಂತೂ ನುಣ್ಣಗೆ ರುಬ್ಕೊಂಡ್ರೆ ಸಾಕು, ಸಖತ್ತು ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ಸಾಮಾನ್ಯವಾಗಿ ಕುಡಿತೀವಿ, ಮಕ್ಕಳಿಂದ ದೊಡ್ಡವರಿಂದ. ಎನರ್ಜಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ಟ್ರೈ ಮಾಡಿ, ತುಂಬಾ ಒಳ್ಳೆಯ ಎನರ್ಜಿ ಇರುತ್ತೆ, ಶಕ್ತಿ ಇರುತ್ತೆ. ಆರೋಗ್ಯಕರವಾದಂತಹ ಜ್ಯೂಸು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಸ್ವಲ್ಪ ತಂಪಿನ ಬೀಜ ಕೂಡ ನೆನೆಸಿಟ್ಟಿದ್ದೆ. ತಂಪಿನ ಬೀಜ ಇದಕ್ಕೇನಂತಾರೆ ಗುಲ್ಕ ಅಂತನೇನೋ ಅಂತಾರೆ, ಬಟ್ ಇದು ಕೂಡ ತುಂಬಾ ಒಳ್ಳೆಯದು. ಇದನ್ನು ಹಾಕೋಬೇಕು. ಮತ್ತು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು, ಮರಿಬೇಡಿ. ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ತೊಗೊಂಡ ಅರ್ಧ ಗಂಟೆಯ ಮೇಲೆ ತಿಂಡಿ ಏನಾದರೂ ತಿನ್ಬೋದು ನೀವು. ಖಾಲಿ ಹೊಟ್ಟೆಲಿ ತೊಗೊಳ್ಳಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ಹಾಗಾಗಿ ಇದ್ರದ್ದು ಉಪಯೋಗ ನಾವು ಮಾಡಿದ್ದು ನಮಗೆ ಅದರಿಂದ ಉಪಯೋಗ ಆಗಿದೆ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಹಾಗೆ ವಾಯ್ಸ್ ಕೊಡುವಾಗ ಏನಾದರೂ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ, ಏನಾದರೂ ತಪ್ಪಿದರೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಮಾತಾಡುವಾಗ ಏನಾದರೂ ತಪ್ಪು ಇರಬಹುದು, ದಯವಿಟ್ಟು ಒಂದು ಕ್ಷಮೆ ಇರಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಮ್ಮ ಮನೇಲಿ ಈ ಜ್ಯೂಸನ್ನ ಬೆಳಗ್ಗೆ ಮುಂಚೆ ಕುಡಿತೀವಿ. ಎಲ್ಲರಿಗೂ ನಾನು ಒಂದೊಂದು ಗ್ಲಾಸ್ ಮಾಡಿ ಕೊಟ್ಬಿಡ್ತೀನಿ. ಯಾಕೆಂದರೆ ನಮ್ಮ ಮನೇಲಿ ತೆಂಗಿನ ಮರ ಇದೆ, ಅದರಲ್ಲಿ ಬೆಳ್ಕೊಂಡಿರ್ತೀವಿ ತೆಂಗಿನಕಾಯಿ. ಹಾಗಾಗಿ ಎಳೆನೀರು ನಮಗೆ ಇಲ್ಲೇ ಸಿಕ್ಬಿಡುತ್ತಲ್ವ, ಹಾಗಾಗಿ ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾರ್ಟ್ ಪ್ರಾಬ್ಲಮ್ ಇರೋರಂತೂ ಖಂಡಿತ ಇದನ್ನು ಉಪಯೋಗಿಸಿ, ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ, 100% ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಕೂಡ ಈ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.